ನಾವು ಇಲ್ಲಿ ಜನ ಕಿತ್ತು ಹೇಳಬೇಕು. ನಾವು ಯಾವಾಗ ಕಿತ್ತು ಹೇಳ್ತೀವಿ, ಹೋರಾಟ ನಿರಂತರ ಇಡ್ತೀವಿ, ಅವಾಗ ನಮ್ಮ ಕೂಗು ಕೇಳಿ ಯಶಸ್ವಿ ಸಿಗ್ತೈತಿ. ಅಲ್ಲಿ ತನಕ ಸಿಗಂಗಿಲ್ಲ. ನೀವ್ ಹೇಳಿದ್ರಿ ಯಾರು ಬಂದ್ ಮಾಡ್ತಾರಲ್ಲ, ನೀವ್ ಹೇಳಿಲ್ಲ ಅಂದ್ರೆ ಯಾರು ಬರಂಗಿಲ್ಲ. ಇದೇ ಡಾಕ್ಟರ್ ಮಗು ಅಳ್ಲಿಕ್ಕಂದ್ರ ತಾಯಿನೂ ಎದೆ ಹಾಲು ಕುಡಿಸೋದಿಲ್ಲ. ನಾವು ಅಳಾತಿಲ್ಲ ಅಂದ್ರೆ ನಮ್ದು ಹೋರಾಟ ಸ್ಟ್ರಾಂಗ್ ಇಲ್ಲ. ಯಾವಾಗ ನಮ್ಮ ಗೋಕಾಕದ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ನಮ್ಮ ಗೋಕಾಕ ಜಿಲ್ಲೆ ಆಗ್ಬೇಕಂತ ಹೇಳಿ ಒಂದು ಕಿಚ್ಚು ಬರ್ತದ, ಅವತ್ತು ನಮ್ಮ ಗೋಕಾಕ ಜಿಲ್ಲೆ ಆಗೇ ಆಗ್ತದೆ. ಬರುವಂತಹ ದಿನಮಾನದಲ್ಲಿ ಇನ್ನಷ್ಟು ಕೂಡ ಒಂದು ಉಗ್ರವಾದಂತಹ ಹೋರಾಟವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಬೇಕು. ಅದರ ಜೊತೆಗೆ ಯಾಕಂತಮ್ಮ ಈ ಒಂದು ಹೋರಾಟಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಮಾಯಿ ಶಾಸಕರಾದಂತಹ ತಂದೆ ಬಾಲಚಂದ್ರಪ್ಪ ಅವರಾಗಿರ್ಬೋದು, ರಮೇಶ್ ಅಪ್ಪ ಅವರಾಗಿರ್ಬೋದು, ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ತಮ್ಮ ಜೊತೆಗೆ ಇರ್ತೈತೆ ಅನ್ನುವಂತಹ ಒಂದು ಸಂದೇಶ ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನ ಕೊಡಕ್ ಬಯಸ್ತೇನೆ. ಅವ್ರೇನು ಯಾಕಂದ್ರೆ ಗೌರ್ಮೆಂಟ್ಗೆ ಏನು ಒತ್ತಾಯ ಮಾಡಬೇಕು ಅವ್ರು ಮಾಡ್ತಾರೆ. ನಾವು ಇಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿ ಒಂದೇನು ಒತ್ತಾಯ ಮಾಡುವಂತ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಬರುವಂತಹ ದಿನಮಾನದಲ್ಲಿ ಇನ್ನಷ್ಟು ಕೂಡ ತೀವ್ರ ಆದಂತಹ ನೋಡಿ, ನಾವ್ ಏನ್ ಬೇಕಾದ ಹೋರಾಟ ಮಾಡಿ ನಮ್ಮ ಹೋರಾಟದಿಂದ ಜಿಲ್ಲಾ ಆಗ್ತಿತ್ತು ಅಂತ ಭರವಸೆ ನಮಗೆ ಉಳಿದಿಲ್ಲ. ಆದ್ರೆ ವಿಷಯ ಜೀವಂತ ಇರ್ತತಿ, ಸರ್ಕಾರದ ಮೇಲೆ ಒತ್ತಡ ಇರ್ತೈತೆ ಅನ್ನೋ ಸಲುವಾಗಿ ನಮ್ಮ ಹೋರಾಟ ಬೇಕು. ಈಗ ಮಾನ್ಯ ನಮ್ಮ ಸಚಿವರು ಶಾಸಕರು ನಮ್ಮ ಜಿಲ್ಲೆ ಆಗ್ಬೇಕು ತೀರ್ಮಾನ ತಗೋಬೇಕಾದ್ರೂ ಸಹಿತ ನಾವು ಕೂಗ್ ಹಾಕ್ಬೇಕಲ್ಲ, ನಮ್ಮ ಒತ್ತಾಯ ಮಾಡ್ಬೇಕಲ್ಲ. ಒತ್ತಾಯ ಮಾಡಿದಾಗ ಜಿಲ್ಲಾ ಆಗ್ಬೇಕು ಅನ್ನೋ ಸಲುವಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ನೀವು ಇಬ್ಬರು ಸಭೆ ಕಲ್ಕೆಯಿಂದ ತೀರ್ಮಾನ ತೋರಿತ್ತು ಅಂತ ಕಳ್ಕಳಿ ನಿಮಗಾದ್ರೆ ಬಹುಶಃ ಈಗ ಅಧಿವೇಶನ ಬರ್ತತಿ. ಅಧಿವೇಶನಕ್ಕಿಂತ ಮುಂಚಿತವಾಗಿನ ಈ ನಮ್ಮ ಹೋರಾಟದ ಒತ್ತಡ ಇವತ್ತು ಸರ್ಕಾರದ ಮೇಲೆ ಉಳಿಬೇಕಾಗತ್ತಿ. ಅದಕ್ಕೆ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ ಇವತ್ತೇನು ಅಧಿವೇಶನದ ದೂಸ ನಿಗದಿ ಆಗತ್ತಿ, ಆ ದೂಸ್ಗಿಂತ ಮುಂಚಿತವಾಗಿನ 15 ದಿವಸದಿಂದ ನಾವು ಇಲ್ಲಿ ಗೋಕಾಕದೊಳಗ ನಿರಂತರ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡೋಣ. ಕಡಿಗೆ ಪ್ರಸಂಗ 15 ದಿವಸ ಆಗಲ್ಲ. ಅಧಿವೇಶನ ನಡೆದಾಗ ಅಲ್ಲಿ ಹೋಗುದು ಬೇಡೋ, ಅಲ್ಲಿ ಹೋಗಿ ಒತ್ತಾಯ ಮಾಡೋಣ, ಇಲ್ಲೇ ಕುತ್ತ ನಾವು ಧರಣಿ ಮಾಡೋಣ, ಅದನ್ನ ತೀರ್ಮಾನ ತಗೋಣ. ಆದ್ರೆ 15 ದಿವಸ ಮುಂಚಿತವಾಗಿನ ಗೋಕಾಕದೊಳಗೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯಿಂದ ನಿರಂತರ ಧರಣಿ ಸತ್ಯಾಗ್ರಹ ಆಗುವಂತ ಒಂದು ಪ್ರಕ್ರಿಯೆ ಅದು ಚಾಲನೆ ಕೊಡ್ಬೇಕನ್ನುವಂತ ದೃಷ್ಟಿಯೊಳಗ ನೀವು ಮುಂದಿನ ತೀರ್ಮಾನ ತಗೋಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನನ್ನ ಮಾತು ಗೋಕಾಕನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತೇಳಿ ನಾವು ಚಾಲನಾ ಸಮಿತಿ ವತಿಯಿಂದ ಪ್ರಸಂಗ 15 ದಿವಸ ಆಗಲ್ಲ. ಅಧಿವೇಶನ ನಡೆದಾಗ ಅಲ್ಲಿ ಹೋಗುದು ಬೇಡೋ, ಅಲ್ಲಿ ಹೋಗಿ ಒತ್ತಾಯ ಮಾಡೋಣ, ಇಲ್ಲೇ ಕುತ್ತ ನಾವು ಧರಣಿ ಮಾಡೋಣ, ಅದನ್ನ ತೀರ್ಮಾನ ತಗೋಣ. ಆದ್ರೆ 15 ದಿವಸ ಮುಂಚಿತವಾಗಿನ ಗೋಕಾಕದೊಳಗೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯಿಂದ ನಿರಂತರ ಧರಣಿ ಸತ್ಯಾಗ್ರಹ ಆಗುವಂತ ಒಂದು ಪ್ರಕ್ರಿಯೆ ಅದು ಚಾಲನೆ ಕೊಡ್ಬೇಕನ್ನುವಂತ ದೃಷ್ಟಿಯೊಳಗ ನೀವು ಮುಂದಿನ ತೀರ್ಮಾನ ತಗೋಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನನ್ನ ಮಾತು ಗೋಕಾಕನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತೇಳಿ ನಾವು ಚಾಲನಾ ಸಮಿತಿ ವತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲರಿಗೂ ಒಂದು ಇಲ್ಲಿ ಕೂಗು ಕೇಳಬೇಕು, ಏನಂತಂದ್ರೆ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ, ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವೆಲ್ಲ ಪ್ರಮುಖರನ್ನು ಒಂದು ದಿವಸ ಕೂಡಿಸಿ ಅವ್ರ ಜೊತೆಗೆ ಚರ್ಚಿಸಿ ಎಲ್ಲರ ಅಭಿಪ್ರಾಯಗಳ ಸಂಗ್ರಹ ಮಾಡಿ ನಾವು ಅವ್ರು ಯಾವ ರೀತಿ ಹೋರಾಟಕ್ಕೆ ಅಣಿಯಾಗ್ತಾರೋ ಅದಕ್ಕೆ ನಾವು ಕೂಡ ಬೆಂಬಲ